ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ 2024 ಇದರ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಈಗ ಸೈನ್ಸ್, ನಂತರ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ ಈ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅದಂತರ ರಿಸಲ್ಟ್ ಬಂದ್ಮೇಲೆ ನಮಗೆ ಮಾರ್ಕ್ಸ್ ಕಾರ್ಡ್ ಯಾವಾಗ ಸಿಗುತ್ತೆ, ನಂತರ 3 ಬಾರಿ ಬೋರ್ಡ್ ಎಕ್ಸಾಮ್ ಬರೆಯೋದು ಕಂಪಲ್ಸರಿನಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಇಲಾಖೆಯವರಿಗೆ ಕೇಳಿದ್ರು. ಅದಕ್ಕೆ ಉತ್ತರವನ್ನ ನಮ್ಮ ಶಿಕ್ಷಣ ಇಲಾಖೆಯವರೇ ನೀಡಿದ್ದಾರೆ. ಅದಕ್ಕೋಸ್ಕರ ಆ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಏನು ಉತ್ತರ ಬಂದಿದೆ ಅದರ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಂತರ ಮುಂದಿನ ದಿನಗಳಲ್ಲೂ ಕೂಡ SSLC ಎಕ್ಸಾಮ್ಗೆ ನಿಮಗೆ ಸಹಾಯ ಆಗೋ ರೀತಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಚಾನಲ್ನ ಇದುವರೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಥ್ಯಾಂಕ್ ಯು. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅಂದ್ರೆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ತಾ ಹೋಗೋಣ, ಓಕೆನಾ? ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ SSLC ಎಕ್ಸಾಮ್ ಬಗ್ಗೆ ವಿದ್ಯಾರ್ಥಿಗಳು ಕೇಳಿರುವಂತಹ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳಿಗೆ ಎಷ್ಟು ಬಾರಿ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅನ್ನ, ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸ್ತಾರೆ, ಓಕೆನಾ? ಅದರ ನಂತರ ಎರಡನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಮಂಡಳಿಯಿಂದ ನಡೆಸಲಾಗುವ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆ ಅಂತ ಕರೀತಾರ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ಹೇಳೋದಾದ್ರೆ, ಇಲ್ಲಿ ಪೂರಕ ಪರೀಕ್ಷೆ ಅಂತ ಕರೆಯಲ್ಲ. ಇನ್ನು ಮೇಲೆ ಆ ಪರೀಕ್ಷೆಗಳನ್ನ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ ಕರೀತೇವೆ. ನಂತರ ಮುಂದಿನ ಪ್ರಶ್ನೆ ಅಥವಾ ಮೂರನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಮುಖ್ಯ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆ ಎಂಬ ಹೆಸರಿನ ಬದಲಾಗಿ ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಎಂದು ಬದಲಾಯಿಸಲು ಕಾರಣ ಏನು, ಅಥವಾ ಆ ರೀತಿ ಬದಲಾಯಿಸಲಿಕ್ಕೆ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಹೇಳಿರೋದು ಏನಂತಂದ್ರೆ, ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು 1 ಅಥವಾ 2 ವಿಷಯದಲ್ಲಿ ಪರೀಕ್ಷೆ 1ರಲ್ಲಿ ಫೇಲ್ ಆದ್ರು, ಅದರ ನಂತರ ಈ ಒಂದು ಪರೀಕ್ಷೆ 2 ಅಥವಾ ಪರೀಕ್ಷೆ 3 ಬರೀತಾ ಇದಾರೆ. ಈ ಹಿಂದೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ವಾರ್ಷಿಕ ಪರೀಕ್ಷೆ 1ರಲ್ಲಿ ಫೇಲ್ ಆದ್ರೆ ಪರೀಕ್ಷೆ 2 ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪರೀಕ್ಷೆಯನ್ನ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರಿತಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗಳು ಕೂಡ ನಾನು ಫೇಲ್ ಆಗಿದ್ದೀನಿ, ಅದು ಸ್ವಲ್ಪ ಬೇಜಾರಾಗ್ತಾ ಇರ್ತಿತ್ತು ಅಥವಾ ಕೀಳರಿಮೆ ಮೂಡ್ತಾ ಇತ್ತು. ಆ ರೀತಿ ಆಗ್ಬಾರ್ದು ಅಂತ ಆ ಕೀಳರಿಮೆಯಿಂದ ವಿದ್ಯಾರ್ಥಿಗಳು ಹೊರಗೆ ಬರಲಿ ಅಥವಾ ಕೀಳರಿಮೆ ವಿದ್ಯಾರ್ಥಿಗಳು ಮೂಡೋದು ಬೇಡ ಅಂತ ಆ ಪರೀಕ್ಷೆಗಳನ್ನ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ ಕರಿತಾ ಇದ್ದಾರೆ, ಸರಿನಾ? ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಯಾವುದೋ ವಿಷಯದಲ್ಲಿ ಫೇಲ್ ಆಗಿದ್ರೆ, ಪರೀಕ್ಷೆ 1ರಲ್ಲಿ ಫೇಲ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಬರೆದು ನೆಕ್ಸ್ಟ್ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಬಟ್ ಆ ಪರೀಕ್ಷೆಗಳನ್ನ ಪೂರಕ ಪರೀಕ್ಷೆ ಅಂತ ಕರೆಯಲ್ಲ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯಲ್ಲ. ಅವುಗಳನ್ನ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ ಕರಿತೇವೆ ಅಂತ ಹೇಳಿದ್ದಾರೆ. ಯಾಕೆ? ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಬರೋದು ಬೇಡ ಅಂತ, ಆ ಒಂದು ಕಾರಣಕ್ಕಾಗಿ. ನಂತರ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ, 2023 ಮತ್ತು 24ನೇ ಅಥವಾ 23 ಮತ್ತು 24ರ SSLC ಪರೀಕ್ಷೆ 1ರ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಅಂತ ಪ್ರಶ್ನೆ ಇದೆ. ನಂತರ ನಮ್ಗೆ ಈಗಾಗಲೇ ಗೊತ್ತಿದೆ, ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಟೈಮ್ ಟೇಬಲ್ ಬಗ್ಗೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದೀವಿ, ಇದುವರೆಗೆ ಚೆಕ್ ಮಾಡದಿದ್ರೆ ಚೆಕ್ ಮಾಡ್ಕೊಳ್ಳಿ. ನಂತರ ಟೈಮ್ ಟೇಬಲ್ ಅಷ್ಟೇ ಅಲ್ಲ, ಮಾಡೆಲ್ ಕೊಹೇಪರ್ ಕೂಡ ರಿಲೀಸ್ ಮಾಡಿದ್ದಾರೆ. ಮಾಡೆಲ್ ಕೊಹೇಪರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದರೊಳಗಡೆ ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗುವಂತಹ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ನೋಟ್ಸ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮಾಡೆಲ್ ಕೊಹೇಪರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಸರಿ, ಈಗ ಮುಂದಿನ ಪ್ರಶ್ನೆ ಏನು ತಿಳ್ಕೊಳ್ಳೋದಾದ್ರೆ, ಇಲ್ಲಿ 2023 ಮತ್ತು 24ರ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಬದಲಾಗಿದೆಯೇ ಅಂತ ಪ್ರಶ್ನೆ ಇದೆ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ. ಇಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ದಾರೆ, ಸರಿನಾ? ನಂತರ ಇಲ್ಲಿ ಮುಂದಿನ ಪ್ರಶ್ನೆ ಏನು, ಪ್ರಶ್ನೆ ನಂಬರ್ 6. ಪ್ರಶ್ನೆ ಏನು ಅಂತ ಹೇಳಿದ್ರೆ, 2023-24ರ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆಯನ್ನು ಹೊಂದಿವೆಯೇ ಅಂತ ಕೇಳಿರ್ತಾರೆ. ಏಕರೂಪತೆಯನ್ನು ಹೊಂದಿವೆ ಅಂತ ಹೇಳಿದ್ರೆ ಮೀನಿಂಗ್ ಏನಂತ ಹೇಳಿದ್ರೆ, ಡಿಫಿಕಲ್ಟಿ ಲೆವೆಲ್ ಸೇಮ್ ಇರತ್ತಾ ಅಥವಾ ಡಿಫಿಕಲ್ಟಿ ಲೆವೆಲ್ ಬೇರೆ ಬೇರೆ ಇರತ್ತಾ? ಅಂದ್ರೆ ಈಗ ಪರೀಕ್ಷೆ 1 ಡಿಫಿಕಲ್ಟ್ ಆಗಿದ್ದು ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಈಸಿ ಆಗಿರತ್ತಾ? ಈ ರೀತಿ ಏನಾದ್ರು ಬದಲಾವಣೆಗಳು ಇರತ್ತಾ ಅಂತ ಕೇಳಿದ್ದಾರೆ. ಇಲ್ಲ, ಆ ರೀತಿ ಏನು ಬದಲಾವಣೆ ಇರಲ್ಲ. 3 ಪರೀಕ್ಷೆಗಳ ವಿಷಯ ಮತ್ತು ಕಠಿಣತೆ ಏಕಮಟ್ಟದಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಕೂಡ ಸೇಮ್ ಇರತ್ತೆ, ಸಿಲೆಬಸ್ ಕೂಡ ಸೇಮ್ ಇರತ್ತೆ. ಅದಕ್ಕೋಸ್ಕರ ಆ ರೀತಿ ಏನು ಬದಲಾವಣೆ ಇರಲ್ಲ, ಕಠಿಣತೆ ಸೇಮ್ ಇರತ್ತೆ ಅಂತ ಹೇಳಿದ್ದಾರೆ. ಅದರ ನಂತರ ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 7. ಪರೀಕ್ಷೆ 1 ಗೈರು ಹಾಜರಾದ ವಿದ್ಯಾರ್ಥಿಗಳು ಪರೀಕ್ಷೆ 2 ಮತ್ತು ಪರೀಕ್ಷೆ 3 ತೆಗೆದುಕೊಳ್ಳಬಹುದೇ ಅಂತ ಕೇಳಿದ್ದಾರೆ. ಅಂದ್ರೆ ಪರೀಕ್ಷೆ 1 ಅದಕ್ಕೆ ಯಾವ್ದಾದ್ರು ವಿದ್ಯಾರ್ಥಿ ಅಬ್ಸೆಂಟ್ ಆದ್ರೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಬರೆಯೋದಕ್ಕೆ ಅವರಿಗೆ ಅವಕಾಶ ಇರತ್ತಾ ಅಥವಾ ಇಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಓದನ್ ತಿಳ್ಕೊಳ್ಳೋದ್ರೆ ಅವಕಾಶ ಇರತ್ತೆ. ಈಗ
ಯಾವುದಾದ್ರು ವಿದ್ಯಾರ್ಥಿಗಳು ಪರೀಕ್ಷೆ ಒಂದನ್ನ ಅಬ್ಸೆಂಟ್ ಆದ್ರೂ ಕೂಡ ಪರೀಕ್ಷೆ 2 ಅಥವಾ ಪರೀಕ್ಷೆ 3 ಅದನ್ನ ತೆಗೆದುಕೊಳ್ಬಹುದು, ಎಕ್ಸಾಮ್ ಬರೆದು ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು ಅಂತ ಉತ್ತರ. ನಂತರ ಕ್ವಶನ್ ನಂಬರ್ 8 ಅದೇನಂತ ಹೇಳಿದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ 3 ಪರೀಕ್ಷೆಯನ್ನ ಬರೆಯೋದು ಕಡ್ಡಾಯವೇ ಅಂತ ಪ್ರಶ್ನೆ. ಕಡ್ಡಾಯ ಏನಿರಲ್ಲ, ಕಂಪಲ್ಸರಿ 3 ಎಕ್ಸಾಮ್ ಬರೀಬೇಕು ಅಂತ ಇರಲ್ಲ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಮೊದಲನೇ ಪರೀಕ್ಷೆಯನ್ನ ಬರೆದು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಂಡು ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಜಾಯ್ನ್ ಆಗಬಹುದು. ಬಟ್ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಅವರಿಗೆ ಬಂದಿರೋ ಮಾರ್ಕ್ಸ್ ಕಡಿಮೆ ಅಂತ ಅನಿಸ್ತಾ ಇದೆ, ಅವರು ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳಿದ್ರೆ ಅವರಿಗೆ ಮತ್ತೊಮ್ಮೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಸರಿನಾ? ಅಂದ್ರೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಬರೀಬಹುದು. ಆ 3 ಪರೀಕ್ಷೆಯಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಏನು ಬಂದಿರುತ್ತೆ ಅದನ್ನ ಪಡೆದುಕೊಳ್ಬಹುದು. ಇದು ವಿಷಯವಾರು ಹೆಚ್ಚಿಗೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಪರೀಕ್ಷೆ 1ರಲ್ಲಿ ಸೈನ್ಸ್ ವಿಷಯಕ್ಕೆ ತುಂಬಾ ಹೆಚ್ಚಿಗೆ ಮಾರ್ಕ್ಸ್ ಬಂದಿದೆ, ಬಟ್ ಅವ್ರು ಮತ್ತೂ ಕೂಡ ಬರೀತಾರೆ ಅಂತ ಬರೆದ್ರು. ಪರೀಕ್ಷೆ 2 ಮತ್ತು ಪರೀಕ್ಷೆ 3ರಲ್ಲಿ ಮೊದಲನೇ ಪರೀಕ್ಷೆ ಕಡಿಮೆ ಮಾರ್ಕ್ಸ್ ಬಂತು. ಆವಾಗ ಮೊದಲನೇ ಪರೀಕ್ಷೆಯ ಸೈನ್ಸ್ ವಿಷಯದ ಮಾರ್ಕ್ಸ್ ಅವರು ಮಾರ್ಕ್ಸ್ ಕಾರ್ಡ್ ಪಡೆದುಕೊಳ್ಬಹುದು. ಅದೇ ರೀತಿ ಈಗ ಮೊದಲನೇ ಸಬ್ಜೆಕ್ಟ್ ಇದೆ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ಅದರಲ್ಲಿ ಅವರು 3 ಪರೀಕ್ಷೆ ಬರೆದಿದ್ದಾರೆ. 3ನೇ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಹೆಚ್ಚಿನ ಮಾರ್ಕ್ಸ್ ಬಂದಿದೆ. ಆವಾಗ 3ನೇ ಪರೀಕ್ಷೆಯಲ್ಲಿ ಇನ್ನು ಜಾಸ್ತಿ ಮಾರ್ಕ್ಸ್ ಬಂದಿದೆ ಸೋಷಿಯಲ್ ಸೈನ್ಸ್ಗೆ, ಅದನ್ನು ಅವರು ಮಾರ್ಕ್ಸ್ ಕಾರ್ಡ್ ಪಡೆದುಕೊಳ್ಬಹುದು. ಈ ರೀತಿ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಇರುತ್ತೆ. 3 ಪರೀಕ್ಷೆಯನ್ನ ಬರೆಯೋದು ಕಡ್ಡಾಯ ಇರಲ್ಲ, ವಿದ್ಯಾರ್ಥಿಗಳ ಇಚ್ಛೆ ಅನುಸಾರವಾಗಿ ಅವರು ಬರೀಬಹುದು. ಓಕೆನಾ? ಅದಂತರ ಕ್ವಶನ್ ನಂಬರ್ 9 ಏನು ಅಂತ ಹೇಳಿದ್ರೆ, 2022-23 ಮತ್ತು ಅದಕ್ಕಿಂತ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿಗಳು 2023-24 ಪರೀಕ್ಷೆ ಒಂದನ್ನು ಹಾಜರಾಗುವುದು ಕಡ್ಡಾಯವೇ ಅಂತ ಪ್ರಶ್ನೆ ಇದೆ. ಅಂದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಹಿಂದಿನ ವರ್ಷದಲ್ಲಿ ಯಾವ್ದಾದ್ರು 1 ಅಥವಾ 2 ವಿಷಯದಲ್ಲಿ ಫೇಲ್ ಆಗಿದ್ದು ಈ ವರ್ಷದ ಪರೀಕ್ಷೆ 1 ಅಟೆಂಡ್ ಆಗದೆ ಪರೀಕ್ಷೆ 2 ಅಥವಾ ಪರೀಕ್ಷೆ 3 ಬರೆಯೋದಕ್ಕೆ ಅವಕಾಶ ಇರುತ್ತಾ ಅಂತ ಪ್ರಶ್ನೆ ಇದೆ. ಅವಕಾಶ ಇರುತ್ತೆ. ಮೊದಲನೇ ಪರೀಕ್ಷೆಯನ್ನ ಬರೀಲೇಬೇಕು ಅಂತ ಕಡ್ಡಾಯ ಇರೋದಿಲ್ಲ. ಅವರು ಅಕಸ್ಮಾತ್ ಆಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3 ಬರೀಬೇಕು ಅಂತ ಹೇಳಿದ್ರೆ ಬರಿಬಹುದು, ಅಥವಾ 3 ಪರೀಕ್ಷೆಯನ್ನು ಬರೀಬೇಕು ಅಂತ ಹೇಳಿದ್ರೆ ಬರಿಬಹುದು. ಈಗ ಪರೀಕ್ಷೆಯನ್ನು 1 ಬರೆದ್ರೆ ಮಾತ್ರ ಮುಂದಿನ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿ ಏನಿರಲ್ಲ. ನೀವು ಡೈರೆಕ್ಟ್ ಆಗಿ ಪರೀಕ್ಷೆ 2 ಬರೀಬೇಕಂತ ಹೇಳಿದ್ರೆ ಅದನ್ನು ಕೂಡ ಬರಿಬಹುದು. ಸರಿನಾ? ಅಥವಾ ಪರೀಕ್ಷೆ 3 ಬರೀಬೇಕಂತ ಹೇಳಿದ್ರೆ ಅದನ್ನು ಕೂಡ ಬರಿಬಹುದು. ನಂತರ ಕ್ವಶನ್ ನಂಬರ್ 10 ಏನಿದೆ ಇಲ್ಲಿ, ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಎಷ್ಟು ಅವಕಾಶ ಇರುತ್ತೆ ಅಂತ ಕೇಳಿದ್ದಾರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಮೊದಲನೇ ಸಲ SLC ಎಕ್ಸಾಮ್ ಬರೆದಿದ್ದಾರೆ, ಫೇಲ್ ಆಗಿದ್ದಾರೆ, ಅವರು ಮತ್ತೊಮ್ಮೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಇದೇ ರೀತಿ ಎಷ್ಟು ಬಾರಿ ಅವಕಾಶ ಇರುತ್ತೆ ಅಂತ ತಿಳ್ಕೊಳ್ತಾರೆ. ಇಲ್ಲಿ 6 ಬಾರಿ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಈಗ ಒಬ್ಬ ಸ್ಟೂಡೆಂಟ್ ಫೇಲ್ ಆದ್ರೆ ಅವರು ಕಂಟಿನ್ಯೂಸ್ ಆಗಿ 6 ಬಾರಿ SLC ಎಕ್ಸಾಮ್ ಬರೆದು ಪಾಸ್ ಆಗೋದಕ್ಕೆ ಟ್ರೈ ಮಾಡಬಹುದು. ಅಕಸ್ಮಾತ್ ಆಗಿ 6 ಬಾರಿ ಎಕ್ಸಾಮ್ ಬರೆದ್ರು ಕೂಡ ಪಾಸ್ ಆಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಏನಿರುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಂದ್ರೆ ಖಾಸಗಿ ಅಭ್ಯರ್ಥಿಗಳಾಗಿ SLC ಎಕ್ಸಾಮ್ನ ಕಟ್ಟಿ ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ನ ಜಾಯ್ನ್ ಆಗಬಹುದು ಅಂತ ಇದೆ. ಸರಿನಾ? ಇಲ್ಲಿ 6 ಪ್ರಯತ್ನ ಮುಗಿದು ಕೂಡ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಇರೋದು ಅಂತ ಕೇಳಿದ್ರೆ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ ಅನ್ನ ಬರೀಬಹುದು ಅಂತ ಹೇಳಿದ್ದಾರೆ. ಅದಂತರ ಇಲ್ಲಿ 12ನೇ ಪ್ರಶ್ನೆ ಅಟೆಂಡೆನ್ಸ್ ಬಗ್ಗೆ. ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳ 75% ಅಟೆಂಡೆನ್ಸ್ ಕಡ್ಡಾಯನಾ ಅಂತ ಪ್ರಶ್ನೆ ಇದೆ. ಹೌದು, ಕಡ್ಡಾಯ ಇರುತ್ತೆ. ಈಗ ರೆಗ್ಯುಲರ್ ವಿದ್ಯಾರ್ಥಿಗಳು ಏನಿರ್ತಾರೆ ಅಂದ್ರೆ ಡೈಲಿ ಸ್ಕೂಲಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು, ಅವರು 75% ಹಾಜರಾತಿ ಇರಬೇಕು. ಹಾಗಿದ್ರೆ ಮಾತ್ರ ಅವರಿಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಸರಿನಾ? ಅದಂತರ ಕ್ವಶನ್ ನಂಬರ್ 13 ಏನು, ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲಾ ವಿಷಯಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಂಕಪಟ್ಟಿಯಲ್ಲಿ ಏನೆಂದು ನಮೂದಾಗುತ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಈಗ ಪರೀಕ್ಷೆ 1ರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆದ್ರು, ಅವರು ಪರೀಕ್ಷೆ 2 ಪರೀಕ್ಷೆ 3 ಬರೆದ್ರು. ಪರೀಕ್ಷೆ 3 ಬರೆದಾಗ ಎಲ್ಲ ವಿಷಯ ಪಾಸ್ ಆಯ್ತು. ಆವಾಗ ಅಂತಹ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಅಂತ ಹೇಳೋದಾದ್ರೆ, ಈಗ ಅಂತಿಮವಾಗಿ ಯಾವ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಿದ್ದಾರೆ ಅಂದ್ರೆ ಈಗ 3ನೇ ಪರೀಕ್ಷೆನ ಬರೆದ್ರು ಪಾಸ್ ಆದ್ರು, ಆ 3ನೇ ಪರೀಕ್ಷೆ ಯಾವಾಗ ಆಗಿದೆ ಆ ಮಂತ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಅದೇ ರೀತಿ 3ನೇ ಪರೀಕ್ಷೆ ಅಂತ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಸರಿನಾ? ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಂತರ ಕ್ವಶನ್ ನಂಬರ್ 14 14ನೇ ಪ್ರಶ್ನೆ ಏನು, ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿದ ವಿಷಯಗಳ ಫಲಿತಾಂಶವನ್ನು ಅಥವಾ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆ ಅಂತ ಕೇಳಿದ್ದಾರೆ. ಅವಕಾಶ ಇದೆ. ಈಗ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಏನು ಮಾಡಿದ್ದಾರೆ, ಸೊ ಅದು ಮಾಡ್ತಾ ಇರೋದೇ ಒಂದು, ಯಾವ್ದು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅವರು ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನು ಜಾಯ್ನ್ ಆಗಲಿ ಅಂತ. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಡಿಮೆ ಅಂತ ಹೇಳಿದ್ರೆ ಅವರು ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ಈ ಪರೀಕ್ಷೆ 1 ಬರೆದ್ರು, ಅವರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನ್ಸಿದ್ರೆ ಆ ಪರೀಕ್ಷೆ ಬರೆದ ಮುಂದಿನ 2 ವರ್ಷಗಳ ಒಳಗೆ ಅವರು ಎಕ್ಸಾಮ್ ಬರೆದು ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಸರಿನಾ? ಸರಿ. ಅದ ನಂತರ ಕ್ವಶನ್ ನಂಬರ್ 15 15
ವಿದ್ಯಾರ್ಥಿಗಳ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ ಅಂತ ಪ್ರಶ್ನೆ. ಇಲ್ಲ. ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ, ಈಗ ಯಾವುದು ಕನ್ನಡಕ್ಕೆ 25 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ, ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಈ ಎಲ್ಲ ವಿಷಯಗಳಿಗೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಸೊ ಅವುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ವಿದ್ಯಾರ್ಥಿಗಳು ಎಕ್ಸ್ಟರ್ನಲ್ ಎಕ್ಸಾಮ್ ಏನಿದೆ ಅದನ್ನಷ್ಟೇ ಬರೆದು ಇಂಪ್ರೂವ್ ಮಾಡ್ಕೊಳ್ಳೋದು, ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಇಂಟರ್ನಲ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರಲ್ಲ. ಈಗೇನು ಪಡೆದುಕೊಂಡಿರ್ತೀರೋ ಅದೇ ಮುಂದೂ ಕೂಡ ಕಂಟಿನ್ಯೂ ಆಗುತ್ತೆ. ನಂತರ ಕ್ವಶನ್ ನಂಬರ್ 16 ಏನಂತ ಹೇಳಿದ್ರೆ, ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಇಚ್ಛಿಸಿಕೊಳ್ಳದೆ ಇರೋ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರೆ ಅಂತ. ಈಗ ಪರೀಕ್ಷೆ 1 ಬರೆದ್ರು, ಒಳ್ಳೆ ಮಾರ್ಕ್ಸ್ ಬಂತು, ಅವ್ರು ನೆಕ್ಸ್ಟ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತಿದ್ದಾರೆ. ಈಗ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಈಗ SLC ರಿಸಲ್ಟ್ ಬರುತ್ತಲ್ವಾ, SLC ರಿಸಲ್ಟ್ ಏನ್ ಬರುತ್ತೆ, ಪರೀಕ್ಷೆ 1ರ ರಿಸಲ್ಟ್, ಅದರ ಮುಂದಿನ 30 ದಿನಗಳ ನಂತರ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ. ಸ್ಕೂಲಿಂದ ಅದನ್ನ ಪಡೆದುಕೊಂಡು ನೀವು ನೆಕ್ಸ್ಟ್ ಕೋರ್ಸ್ಗೆ ಜಾಯಿನ್ ಆಗಬಹುದು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದಂತರ ಕ್ವಶನ್ ನಂಬರ್ 17 ಎಲ್ಲಾ ವಿದ್ಯಾರ್ಥಿಗಳು 3 ಪರೀಕ್ಷೆಗಳ ಶುಲ್ಕವನ್ನು ಪಾವತಿಸಬೇಕೇ ಅಂತ ಪ್ರಶ್ನೆ ಇದೆ. ಇಲ್ಲ, 3 ಪರೀಕ್ಷೆಗಳ ಈ ಒಂದು ಫೀಸ್ ಅನ್ನ ಕಟ್ಟಬೇಕು ಅಂತಿರಲ್ಲ. ಈಗ ಯಾವ ವಿದ್ಯಾರ್ಥಿಗಳು ಪರೀಕ್ಷೆ 1 ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ಗೆ ಜಾಯ್ನ್ ಆಗ್ತಿದ್ರೆ ಪರೀಕ್ಷೆ 1ರ ಫೀಸ್ ಅನ್ನು ಅಷ್ಟೇ ಕಟ್ತಾರೆ. ಈಗ ಅಕಸ್ಮಾತ್ ಆಗಿ ಮತ್ತೊಂದು ಯಾವ ಸ್ಟೂಡೆಂಟ್ ಇದ್ದಾರೆ, ಅವ್ರು ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದಾರೆ, ಅಂತಹ ವಿದ್ಯಾರ್ಥಿಗಳು ಆ ಒಂದು ವಿಷಯದ ಫೀಸ್ ಅನ್ನಷ್ಟೇ ಕಟ್ಟಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3 ಬರೆದು ಪಾಸ್ ಆಗಬಹುದು. ಸರಿನಾ? ಎಲ್ಲಾ ಪರೀಕ್ಷೆಯ ಫೀಸ್ ಅನ್ನ ಒಂದೇ ಸಲ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಮತ್ತೆ ಮುಂದಿನ ಪರೀಕ್ಷೆನ ಬರೀಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ಅದರ ನಂತರ ಕ್ವಶನ್ ನಂಬರ್ 18 ಪ್ರತಿ ಪರೀಕ್ಷೆಗೂ ಅಂಕಪಟ್ಟಿ ಶುಲ್ಕವನ್ನು ಪಡೆಯಲಾಗುವುದು ಅಂತ ಕೇಳಿದರೆ, ಇಲ್ಲ, ಅಂಕಪಟ್ಟಿ ಶುಲ್ಕವನ್ನ ಒಂದೇ ಸಲ ಪಡಿತಾರೆ. ಅದ ನಂತರ ಕ್ವಶನ್ ನಂಬರ್ 19 ಪ್ರಶ್ನೆ, ಕಲಿಕಾ ನ್ಯೂನತೆ ಮತ್ತು ವಿಕಲಚೇತನ ಮಕ್ಕಳಿಗೆ ಇರುವ ಸೌಲಭ್ಯಗಳೇನು ಅಂತ ಪ್ರಶ್ನೆ ಇದೆ. ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದ್ರು ಅದೇ ಫೆಸಿಲಿಟಿಯನ್ನ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾ ಇದ್ರು. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕೆ ಪ್ರಾಬ್ಲಮ್ ಇದ್ರೆ ಅವರಿಗೆ ರೈಟರ್ ಅನ್ನು ಕೊಡ್ತಾ ಇದ್ರು. ಸೊ ಆ ರೀತಿ ಫೆಸಿಲಿಟಿ ಇರತ್ತೆ, ಅದರೊಳಗಡೆ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ದಾರೆ. ನಂತರ ಕ್ವಶನ್ ನಂಬರ್ 20 ಪ್ರಶ್ನೆ, ಏನೋ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಲು ಅವಕಾಶವಿದೆಯೇ ಅಂತ ಇದೆ. ಅಂದ್ರೆ ಈಗ ನೆಕ್ಸ್ಟ್ ಕೋರ್ಸ್ ಜಾಯ್ನ್ ಆಗಬೇಕು, ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ನಮಗೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಬೇಕು. ಅದನ್ನ ಹೇಗೆ ಪಡೆದುಕೊಳ್ಳೋದು ಅಂತ ಹೇಳಿದ್ರೆ, ಡಿಜಿ ಲಾಕರ್ ಅಂತ ಇರುತ್ತೆ. ಆ ಡಿಜಿ ಲಾಕರ್ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ನಂತರ ಬೇರೆ ಏನು ಡೌಟ್ಸ್ ಇದ್ರೆ ತಪ್ಪದೆ ಕಮೆಂಟ್ ಹೋಗಿ ತಿಳಿಸಿ, ಓಕೆನಾ? ನಂತರ ಎಕ್ಸಾಮ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.